ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹೊಸ ಸಂಕಷ್ಟ ಎದುರು. ಈಗಾಗಲೇ ಸಂತ್ರಸ್ತರ ಸಂಪರ್ಕಕ್ಕೆ ಯತ್ನಿಸುತ್ತಿರುವ ಎಸ್ಐಟಿ ಅಧಿಕಾರಿಗಳು ಸದ್ಯ ಎಸ್ಐಟಿ ಮುಂದೆ ಬಂದಿದ್ರೆ ಮತ್ತೆ ಮೂವರು ಸಂತ್ರಸ್ತರು ದೂರು ನೀಡಲು ಮುಂದೆ ಬಂದಿರುವ ಶಂಕೆ. ಇನ್ನು 3 ಸಂತ್ರಸ್ತರು ಈಗಿರುವ ಪ್ರಕರಣಗಳ ಜೊತೆಗೆ ಮತ್ತೆ 3 ಕೇಸು ದಾಖಲಾಗುವ ಸಾಧ್ಯತೆ ಇದೆ. ಇದರಿಂದ ಪ್ರಜ್ವಲ್ ರೇವಣ್ಣಗೆ ಹೊಸ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಸದ್ಯ ಎಸ್ಐಟಿ ಮುಂದೆ ಬಂದಿದ್ದಾರೆ. ಮತ್ತೆ 3 ಸಂತ್ರಸ್ತರು ದೂರು ನೀಡಲು ಮುಂದೆ ಬಂದಿರೋ ಅಂತ ಇನ್ನೂ ಹೊಸ 3 ಸಂತ್ರಸ್ತರು. ಈಗಾಗಲೇ 3 ಪ್ರಕರಣಗಳು ದಾಖಲಾಗಿದೆ. ಅರ್ಥಾತ್ 3 ಪ್ರಕರಣಗಳ ಹಿನ್ನೆಲೆಯಲ್ಲಿ ಬಂಧನದ ಭೀತಿ ಎದುರಾಗಿತ್ತು. ಅದರಲ್ಲಿ ರೇವಣ್ಣರ ಬಂಧನ ಆಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಹೊರದೇಶದಲ್ಲಿ ಇದ್ದಾರೆ. ಈಗ ಹೊಸ 3 ಬಂದಿದ್ದಾರೆ. ಇದರಿಂದ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಇಬ್ಬರಿಗೂ ಕೂಡ ಹೊಸ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ HD ರೇವಣ್ಣ ಅವರ ಕುಟುಂಬಕ್ಕೆ ಅನ್ನೋ ಪ್ರಶ್ನೆ ಇದೀಗ ಹೊಸದಾಗಿ ಎದುರಾಗ್ತಾ ಇದೆ. ಕಾರಣ ಏನು? 3 ಪ್ರಕರಣಗಳು ದಾಖಲಾಗಿದೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣರ ವಿರುದ್ಧ. ಹೀಗಾಗಿ ರೇವಣ್ಣರನ್ನ SIT ಅಧಿಕಾರಿಗಳು ನಿನ್ನೆ ಸಂಜೆ ವಶಕ್ಕೆ ಪಡೆದ್ರು. ಅದಾದ ನಂತರ ಬಂಧನ ಆಯಿತು. ಈಗ ನೇರವಾಗಿ ಇನ್ನೂ 3 ಸಂತ್ರಸ್ತರು ಕೂಡ SIT ಅಧಿಕಾರಿಗಳ ಮುಂದೆ ಬರೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರು ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ಹಳೆ ಪ್ರಕರಣ 3, ಈ ಹಿನ್ನೆಲೆಯಲ್ಲಿ ರೇವಣ್ಣರ ಬಂಧನ, ಪ್ರಜ್ವಲ್ ರೇವಣ್ಣರ ಹುಡುಕಾಟ. ಈಗ ಹೊಸದಾಗಿ 3 ಸಂತ್ರಸ್ತರು ಮತ್ತೆ ಬರೋ ಅಂತ ಸಾಧ್ಯತೆ. ಇದು ಯಾವಾಗ ಆಗಬಹುದು? ಅವ್ರು ಎದುರಿಗೆ ಬರ್ತಾರಾ? ಹೇಗೆ? ಖಂಡಿತವಾಗಿಯೂ ಮಧು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿರುವಂತಹದ್ದು. 3 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಕೂಡ ತೀವ್ರಗತಿಯಲ್ಲಿ ನಡೀತಾ ಇರುವಂತಹ, ಅದರಲ್ಲಿ ಮುಖ್ಯವಾಗಿ KR ನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರೇವಣ್ಣ ಅವರನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸಿ ಇಂದು ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇರುವಂತಹದ್ದು. ಇನ್ನು ಇದರ ಜೊತೆಗೇನೆ ಈಗಾಗಲೇ SIT ಅಧಿಕಾರಿಗಳು ಏನು 2 ಪೆನ್ ಡ್ರೈವ್ನಲ್ಲಿದ್ದಂತಹ ಅಷ್ಟು ವಿಡಿಯೋಗಳನ್ನು ಪರಿಶೀಲನೆ ಮಾಡಿ ಸಂತ್ರಸ್ತೆಯರನ್ನ ಕಾಂಟ್ಯಾಕ್ಟ್ ಮಾಡಿ ಬಹುತೇಕ ಎಲ್ಲ ಸಂತ್ರಸ್ತೆಯರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಏನು ಮಾತಾಡಿಸಿದ್ರು. ಆದರೆ ಅವರು ಯಾರು ಕೂಡ ಈವರೆಗೂ ಕೂಡ ಮುಂದೆ ಬಂದಿರಲಿಲ್ಲ ದೂರು ಕೊಡಲಿಕ್ಕೆ. ಆದರೆ ಈಗ ಸದ್ಯಕ್ಕೆ 3 ಜನ ಸಂತ್ರಸ್ತ ಮಹಿಳೆಯರು ಈಗ ಮುಂದೆ ಬಂದು ದೂರನ್ನ ಕೊಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತಹದ್ದು. ಆದರೆ ಈ 3 ಮಹಿಳೆಯರು ಏನಾದರೂ ದೂರನ್ನ ಕೊಟ್ಟರೆ ಮತ್ತಷ್ಟು ಸಂಕಷ್ಟ ತಂದೆ ಮಗನಿಗೆ ತಪ್ಪಿದ್ದಲ್ಲ ಅನ್ನುವಂತಹದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ. ಯಾಕೆಂತಂದ್ರೆ ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ರೇವಣ್ಣ ಬಂಧನ ಆಗಿದ್ರೆ ಇನ್ನು ಲುಕ್ಔಟ್ ನೋಟಿಸ್ ಜೊತೆಗೆ ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೂಡ ಹೊರಡಿಸಲಿಕ್ಕೆ SIT ಏನು ಸಿದ್ಧತೆ ಮಾಡ್ಕೊಂಡಿರುವಂತಹದ್ದು. ಈಗಾಗಲೇ ಲುಕ್ಔಟ್ ನೋಟಿಸ್ ಈಗಾಗಲೇ ಹೊರಡಿಸಲಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಬೇರೆ ದೇಶಗಳಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಇನ್ನು ಅವರು ಬಂದಿದ ತಕ್ಷಣ ಅರೆಸ್ಟ್ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ SIT ಮಾಡಿದ್ದಾರೆ. ಬಂಧನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂತಹ ಮಾರ್ಗ ಈಗ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಮುಂದೆ ಇಲ್ಲ ಅನ್ನುವಂತಹದ್ದು ಬಹುತೇಕ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಕಾನೂನು ಏನು ಹೋರಾಟ ನಡೆಸೋದಾಗ್ಲಿ ಅಥವಾ ಕಾನೂನು ಸಲಹೆ ಪಡೆದುಕೊಳ್ಳುವಂತಹದ್ದಾಗ್ಲಿ ಈ ದಾರಿ ಈಗಾಗಲೇ ತಂದೆ ಮಕ್ಕಳಿಗೆ ಇಬ್ಬರಿಗೂ ಕೂಡ ಒಂದು ಮುಚ್ಚಿ ಹೋಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹದ್ದು ಮತ್ತೆ ಜೈಲಿನಲ್ಲಿ ಮತ್ತಷ್ಟು ದಿನಗಳ ಕಾಲ ಕಳೆಯುವಂತಹದ್ದು ಮೇಲ್ನೋಟಕ್ಕೆ ಈಗ ಸದ್ಯಕ್ಕೆ ಗೋಚರ ಆಗ್ತಾ ಇರುವಂತಹದ್ದು. ಮಧು, ಧನ್ಯವಾದ ಚಂದ್ರು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.